ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಗೊತ್ತೈತಿ ನಾ ಏನು ಹೇಳಕ್ಕೆ ಅನ್ನೋದು. ನೀವು ತಮ್ನೇಲ್ನಾಗ ನೋಡಿದ್ದೀರಿ. ಯೂಟ್ಯೂಬ್ ಮತ್ತು ನೀವು ಒಂದು ಇನ್ಸ್ಟಾಗ್ರಾಮ್ನಾಗ ಒಂದು ಹೊಸ 3 ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ನಾನು ಟ್ಯುಟೋರಿಯಲ್ ಮಾಡಿ ವಿಡಿಯೋ ಮಾಡಿ ಹಾಕತ್ನು. ನಿಮ್ಗೆ ಹೇಳತ್ನು ಈ ಒಂದು ವಿಡಿಯೋ ಅಪ್ಡೇಟ್ ಏನಪ್ಪ ಅಂದ್ರೆ, ಇನ್ಸ್ಟಾಗ್ರಾಮ್ನಾಗ ಹೊಸ ಅಪ್ಡೇಟ್ಗಳು ಬರುವುದಾವು, ಇನ್ನೂ ಬಂದಿಲ್ಲ. ಕೆಲವರು ಮೊಬೈಲ್ದಾಗ ಬಂದಿದ್ರೆ ಕಮೆಂಟ್ ಮಾಡಿರಿ. ಈ 3 ಅಪ್ಡೇಟ್ಗಳು ಭಾಳ ಯೂಸ್ಫುಲ್ ಆಕಾವು ಮತ್ತು ಭಾಳ ಹೆಲ್ಪ್ಫುಲ್ ಆಕಾವು, ಭಾಳ ಅಟ್ರಾಕ್ಟಾಗಿ ಕಾಣ್ತಾವು. ಮತ್ತು ಈ ಒಂದು ಅಪ್ಡೇಟ್ ಯಾವುದಂತೇಳಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ತಿಳ್ಕೊರಿ. ಹಂಗೆ ಈ ಒಂದು ವಿಡಿಯೋನ ನಿಮ್ಗೆ ಇಷ್ಟ ಆದಪ್ಪ ಅಂದ್ರೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿದ ಮೇಲೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ ಹೊಸದೈತಿ. ನನ್ನ ಒಂದು ಚಾನಲ್ದಾಗ ಎಲ್ಲ ಥರ ಟಾಪಿಕ್ ಮೇಲೆ ವಿಡಿಯೋಗಳನ್ನ ಮಾಡಕತ್ತನು. ನಿಮ್ಗೆ ಯಾವುದೋ ಒಂದು ನೀವು ಯೂಟ್ಯೂಬ್ ಟಿಪ್ಸ್ ಬೇಕಾದ್ರೆ ಯೂಟ್ಯೂಬ್ಗೆ ಏನೋ ವಿಡಿಯೋ ಮಾಡ್ತನು, ಇನ್ಸ್ಟಾಗ್ರಾಮ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ತನು. ಇಲ್ಲಪ್ಪ ನಮ್ಗೆ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಬೇಕಾಗೈತಿ, ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಅರ್ನ್ ಮಾಡೋದು ಯಾವ್ದಾರು ಇದ್ರೆ ಹೇಳ್ರಿ ಅಂತೇಳಿ ನಿಮ್ಗೆ ಏನಾರು ಕೇಳೋದಾದ್ರೆ ನನ್ನ ಅದ್ರ ಬಗ್ಗೆನೂ ವಿಡಿಯೋಗಳನ್ನ ಮಾಡಿ ಹಾಕತ್ನು. ಬೇಕಾದ್ರೆ ನಮಗೆ ಡಿಸ್ಕ್ರಿಪ್ಷನ್ದಾಗ ಇಂಪಾರ್ಟೆಂಟ್ ಆಗಿರುವಂಥ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ 2 ವಿಡಿಯೋ ಲಿಂಕ್ ಇಟ್ಟಿರ್ತನು, ಹೋಗಿ ನೀವು ಚೆಕ್ಔಟ್ ಮಾಡ್ಕೋರಿ. ಅವುಗಳನ್ನ ನೋಡಿ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ಅದರೊಳಗೆ ಅಂಥದ್ದೇನು ತ್ರಾಸ ಇರೋದಿಲ್ಲ. ಮತ್ತು ನೀವು ಇನ್ನೊಂದು ಗೊತ್ತಿರಲಿ, ನಿಮ್ಮ ಒಂದು ಪರ್ಸ್ನಲ್ ನಿಮ್ಮ ಒಂದು ಮೊಬೈಲ್ದಾಗ ಯಾವುದೋ ಒಂದು ಇಶ್ಯೂಸ್ ಬಂದ್ರೂ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಒಳಗೆ ನಿಮ್ಮ ಒಂದು ಮೊಬೈಲ್ ಏನೋ ಒಂದು ನಿಮಗೆ ಪ್ರಾಬ್ಲಮ್ ಬಂದರೂ ನಂಗೆ ನೀವು ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕ್ತಿರ್ತನು. ಹಾಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಇವತ್ತಿನ ಒಂದು ವಿಡಿಯೋದಾಗಿರುವಂಥ ಹೊಸ ಇನ್ಸ್ಟಾಗ್ರಾಮ್ 3 ಅಪ್ಡೇಟ್ಗಳು ಯಾವ್ಯಾವ ಅಂತೇಳಿ ಮೊದಲಿಗೆ ಬಂದುಬಿಟ್ಟು ಮೊದಲನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಮೊದಲಿಗೆ ನೀವು ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊರಿ. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ. ಅವಾಗ ಕೆಲವರು ಮೊಬೈಲ್ದಾಗ ಬರ್ತಾವೆ ಈ ಒಂದು ಅಪ್ಡೇಟ್ಗಳು. ಮೊದಲೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಒಂದು ಪ್ರೊಫೈಲ್ನ ನಾನು ಓಪನ್ ಮಾಡ್ತೀನಿ. ಈಗ ನಾನು ಒಂದು ಪ್ರೊಫೈಲ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಮ್ಯಾಲೆ ನೋಟ್ ಅಂತೇಳಿ ಒಂದು ಆಪ್ಷನ್ನ ಬಂದ ಇಲ್ಲಿ ಆ್ಯಡ್ ಆಗೈತೆ. ಮೊದಲೆಲ್ಲ ನೋಟ್ ಎಲ್ಲಿತ್ತಪ್ಪ ಅಂದ್ರೆ, ಇಲ್ಲಿ ನೀವು ಏನು ಮೆಸೇಜ್ ಮಾಡ್ತಿರ್ತಿಲ್ಲ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ, ಅಲ್ಲಿ ಮ್ಯಾಲೆ ನಿಮ್ಗೆ ಪ್ರತಿಯೊಬ್ಬರದ್ದು ನೋಟ್ಸ್ಗಳು ಬಂದು ಆ್ಯಡ್ ಆಗಿರ್ತಾವೆ. ಅವ್ರು ಹಾಕಿದ್ರೆ ಈಗ ಇಲ್ಲಿ ನೀವು ಒಂದು ಪ್ರೊಫೈಲ್ನ ನೀವು ಟಚ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಪ್ರೊಫೈಲ್ ಪೇಜ್ ಮೇಲೆ ನೋಟ್ ಅನ್ನೋದು ಬಂದು ಆ್ಯಡ್ ಆಗೈತಿ. ಅಲ್ಲಿ ನೀವು ಡೈರೆಕ್ಟಾಗಿ ನೋಟನ್ನ ನೀವು ಇಟ್ಕೋಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಟನ್ನು ಸಾಂಗಾರ ಹಾಕ್ಬೋದು, ಇಲ್ಲಾಂದ್ರೆ ಯಾವ್ದಾರ ಒಂದು ನೋಟರ ಬರಿಬೋದು ನೀವು. ಇದು ಒಂದು ಮೊದಲನೇ ಅಪ್ಡೇಟ. ಈ ಒಂದು ಅಪ್ಡೇಟನ್ನು ಭಾಳ ಇಷ್ಟ ಆಗೈತಿ ಕೆಲವರಿಗೆ. ನಿಮ್ಗೇನಾರು ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಇನ್ನು ಎರಡನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಇಲ್ಲಿ ನೀವು ಸಿಂಪಲ್ಲಾಗಿ ಇಲ್ಲಿ ನೀವೇನು ಸ್ಟೋರಿಗಳು ಮಾಡತ್ತಿಲ್ಲ, ನೀವು ಇಲ್ಲಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಏನು ನೀವು ಸ್ಟೋರಿಗಳು ನೋಡ್ತಿರಲಿ, ಈಗ ಈ ಸ್ಟೋರಿಗಳ ಬದಲಿಗೆ ಇವು ದೊಡ್ಡದಾಗಿ ಅಂದ್ರೆ ಫೇಸ್ಬುಕ್ನಾಗ ನೀವು ಯಾವ ಥರ ಸ್ಟೋರಿಗಳು ನೋಡ್ತಿರ್ಲೆ, ನಾನು ಬೇಕಾದ್ರೆ ಒಂದು ಪಿಕ್ಚರ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಥರ ಸ್ಟೋರಿಗಳು ಇನ್ಸ್ಟಾಗ್ರಾಮ್ನಾಗ ಬರ್ತಾವತ್ತ ಹೇಳ್ಯಾರ. ಈ ಒಂದು ಅಪ್ಡೇಟ್ಗಳು ನೋಡ್ಬೋದು ನೀವು. ಇಲ್ಲಿ ನೀವು ಯಾವ ಥರ ದೊಡ್ಡದಾಗಿ ಸ್ಟೋರಿಗಳನ್ನ ಇಲ್ಲಿ ಕ್ಲಿಕ್ ಮಾಡಿ ನೋಡೋದು. ಇದು ಫೇಸ್ಬುಕ್ನಾಗ ಆಲ್ರೆಡಿ ಒಂದು ಅಪ್ಡೇಟ್ ಐತಿ. ಇದು ಇನ್ಸ್ಟಾಗ್ರಾಮ್ನಾಗೂ ಇದೇ ಥರ ಅಪ್ಡೇಟ್ನ ತರ್ತಂತ ಹೇಳ್ಯಾರು. ಬೇಕಾದ್ರೆ ನೀವು ಇದು ಏನಾರ ಇಷ್ಟ ಆದ ಎರಡನೇ ಒಂದು ಅಪ್ಡೇಟ್ ಇದನ್ನು ಕಮೆಂಟ್ ಮಾಡಿರಿ. ಮತ್ತು ಇನ್ನು ಮೂರನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ, ನೀವು ನೋಡ್ಬೋದು, ನೀವು ಒಂದು ಸ್ಟೋರಿನ ಅಪ್ಲೋಡ್ ಮಾಡ್ತಿರ್ತೀರಿ. ಆ ಒಂದು ಸ್ಟೋರಿನ ಅಪ್ಲೋಡ್ ಮಾಡೋ ಹೊತ್ನ್ಯಾಗ ಕೆಲವೊಂದಿಷ್ಟು ಇಮೋಜಿಗಳನ್ನ ಆ್ಯಡ್ ಮಾಡೋಕಂತೇಳಿ ನೀವು ಸ್ಟಿಕರ್ಸ್ಗಳ ಮೇಲೆ ಕ್ಲಿಕ್ ಮಾಡ್ತೀರಿ. ಸ್ಟಿಕರ್ ಒಂದು ಆಪ್ಷನ್ನ ಇರ್ತೈತಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಅದನ್ನ ಬೇಕಾದ್ರೆ ನಿಮ್ಗೆ ತೋರಿಸಿ ನೋಡ್ಬೋದು. ನಾನು ನಿಮ್ಗೆ ಸಿಂಪಲ್ಲಾಗಿ ನಾನು ಒಂದು ಸ್ಟೋರಿನ ಈಗ ಚಾಯ್ಸ್ ಮಾಡ್ತೀನಿ. ಈಗ ನಾನು ನನ್ನ ಒಂದು ಯೂಟ್ಯೂಬ್ ತಮ್ನೇಲ್ನ ನಾನು ಈಗ ಸ್ಟೋರಿಯಾಗಿ ಕ್ರಿಯೇಟ್ ಮಾಡುತ್ತಿರ್ತೀನಿ. ಕ್ರಿಯೇಟ್ ಮಾಡೋ ಟೈಮ್ನಾಗ ಇಲ್ಲಿ ಸ್ಟಿಕರ್ ಅದೇ ಒಂದು ಎರಡನೇ ಒಂದು ಆಪ್ಷನ್ ಐತೆ ನೋಡ್ಬೋದು ನೀವು. ಇಲ್ಲಿ ಲೆಟರ್ಸ್ ಸೈಡ ಎರಡನೇ ಒಂದು ಆಪ್ಷನ್ನ, ಅದ್ರ ಮ್ಯಾಗ ನಾನು ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಮೊದಲೆಲ್ಲ ಯಾವ ಥರ ತೋರಿಸ್ತಿತ್ತಪ್ಪ ಅಂದ್ರೆ, ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ನಿಮ್ಗೆ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ತೋರಿಸ್ತಿತ್ತು. ಇಲ್ಲಿ ಈಗ ನೋಡ್ಬೋದು ಈ ಆಪ್ಷನ್ನ ಬದಲಿಗೆ ಈಗ ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸಕತ್ತಾರೆ. ಈಗ ನಿಮ್ಗೆ ಯಾವ ಒಂದು ಆಪ್ಷನ್ ಬೇಕು, ಯಾವ ಒಂದು ಎಡಿಟಿಂಗ್ ಟೆಂಪ್ಲೇಟ್ ನೀವು ಯೂಸ್ ಮಾಡ್ತೀರಿ ಅಂತೇಳಿ ಎಲ್ಲನೂ ಇಲ್ಲಿ ಕೊಟ್ಬಿಟ್ಟಿರ್ತಾನು. ಅದನ್ನು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಯಾವ ಥರ ಓಪನ್ ಆಗೈತೆ. ನಾನು ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಡೈರೆಕ್ಟಾಗಿ ಲೊಕೇಶನ್ ಅನ್ನೋದು ತಗೋತೀವಿ. ಈಗ ಇಲ್ಲಿ ನೋಡ್ಬೋದು ಈ ಥರ ಈ ಒಂದು ಸ್ವಲ್ಪ ಸ್ಟಿಕರ್ಸ್ಗಳನ್ನ ತೊಗೊಳಂಥ ಒಂದು ಸಿಸ್ಟಮ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಯಾನು. ಇದು ಮೂರನೇ ಒಂದು ಅಪ್ಡೇಟ. ಈ 3 ಅಪ್ಡೇಟ್ ಒಳಗೆ ನಿಮ್ಗೆ ಯಾವ ಒಂದು ಅಪ್ಡೇಟ್ ಇಷ್ಟ ಆತಂತೇಳಿ ನನಗೆ ನೀವು ಕೆಳಗೆ ಕಮೆಂಟ್ ಮಾಡಿರಿ. ಹಂಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥ ಒಂದು ಬೆಸ್ಟ್ ಟಾಪಿಕ್ನ ಕಂಟೆಂಟ್ನ ನಿಮ್ಗೆ ತೊಗೊಂಬರ್ತಿರ್ತೀನಿ. ಅಲ್ಲಿವರೆಗೂ ಟಾಟಾ.